ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನೀವು ಕ್ರೋಮಲ್ಲಿ ಹಿಸ್ಟ್ರಿ ಡಿಲೀಟ್ ಮಾಡಿದ್ರೆ ಅದು ಕಂಪ್ಲೀಟಾಗಿ ಹಿಸ್ಟ್ರಿ ಡಿಲೀಟ್ ಆಗಲ್ಲ. ಅದನ್ನು ಗೂಗಲಿಗೆ ಹೋಗಿ ಮೈ ಆ್ಯಕ್ಟಿವಿಟಿಲಿ ಹೇಗೆ ಅದನ್ನು ಡಿಲೀಟ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ನೀವು ಗೂಗಲ್ನ ಓಪನ್ ಮಾಡಿಕೊಂಡು ಮೈ ಆ್ಯಕ್ಟಿವಿಟಿ ಅಂತ ಸರ್ಚ್ ಮಾಡಿ. ಇಲ್ಲಿ ಸ್ಟಾರ್ಟಿಂಗ್ ಬರೋದಕ್ಕೆ ಕ್ಲಿಕ್ ಮಾಡಿ. ಇಲ್ಲಿ ಮೈ ಆ್ಯಕ್ಟಿವಿಟಿ ಅಂತಿದೆ ನೋಡಿ, ಇದು ಮೈ ಆ್ಯಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದ ನಂತರ ಓಪನ್ ಆಗುತ್ತೆ ಲೋಡ್ ತೊಗೊಂಡು. ಓಪನ್ ಆದಮೇಲೆ ಇಲ್ಲಿ ಸ್ಕ್ರೋಲ್ ಡೌನಲ್ಲಿ ಕೆಳಗಡೆ ಫಿಲ್ಟರ್ ಬೈ ಡೇಟ್ ಅಂತಿದೆಯಲ್ಲ, ಈ ಆಪ್ಷನ್ ಡಿಲೀಟ್ ಅಂತಿದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆಲ್ ಟೈಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ ಟೈಮ್ ಸೆಲೆಕ್ಟ್ ಆದಮೇಲೆ ನಂದು ಆಲ್ರೆಡಿ ಡಿಲೀಟ್ ಆಗಿದೆ. ಇಲ್ಲಿ ಯು ಹ್ಯಾವ್ ನೋ ಸೆಲೆಕ್ಟೆಡ್ ಆ್ಯಕ್ಟಿವಿಟಿ ಅಂತಿದೆ, ಅಂದರೆ ನಂದು ಆಲ್ರೆಡಿ ಡಿಲೀಟ್ ಆಗಿದೆ, ಡಿಲೀಟ್ ಇಲ್ಲ. ಇಲ್ಲಿ ಆಲ್ ಟೈಮ್ ಸೆಲೆಕ್ಟ್ ಮಾಡಿ ಡಿಲೀಟ್ ಕೊಡ್ತು ಅಂತಾದರೆ ನಿಮ್ಮ ಕ್ರೋಮಲ್ಲಿ ಏನೇನೆಲ್ಲ ನೋಡಿದ್ದೀರಾ ಅದು ಪ್ರತಿಯೊಂದು ಕಂಪ್ಲೀಟಾಗಿ ಡಿಲೀಟ್ ಆಗುತ್ತೆ. ಅದು ನೀವು ಕ್ರೋಮ್ ಆ್ಯಪಲ್ಲಿ ಹೋಗಿ ಹಿಸ್ಟ್ರಿ ಡಿಲೀಟ್ ಮಾಡಿದೆ, ಅದು ಕಂಪ್ಲೀಟಾಗಿ ಡಿಲೀಟ್ ಆಗಿರಲ್ಲ. ದಯವಿಟ್ಟು ಈ ಇನ್ಫಾರ್ಮೇಷನ್ನ ಆದಷ್ಟು ಜನರಿಗೆ ಶೇರ್ ಮಾಡಿ. ಕೆಲವರು ಏನೇನು ಕ್ರೋಮಲ್ಲಿ ಕದ್ದು ಮುಚ್ಚಿ ಎಲ್ಲ ನೋಡ್ತಾರೆ, ಅದೆಲ್ಲ ಇದರಲ್ಲಿ ಫೀಡ್ ಆಗ್ತಾ ಇರುತ್ತೆ. ಇದನ್ನು ಕಂಪ್ಲೀಟಾಗಿ ಡಿಲೀಟ್ ಮಾಡ್ಕೊಳ್ಳೋ ಮೆಥಡ್ ಇದು. ಇಲ್ಲಿ ಬಂದರೆ ನೀವು ಡಿಲೀಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಆಟೋಮೆಟಿಕ್ಕಾಗಿ ಕಂಪ್ಲೀಟಾಗಿ ಏನೇನು ನೋಡಿದರೆ ಇದುವರೆಗೂ ಅದು ಪೂರ್ತಿ ಡಿಲೀಟ್ ಆಗುತ್ತೆ. ಇನ್ಫಾರ್ಮೇಷನ್ ಯೂಸ್ ಆಗಿದ್ದಲ್ಲಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.